ಕುಮಾರ್ ಅಂತ 53 ಇಯರ್ಸ್ ಏಜು. 14 ಇಯರ್ಸಲ್ಲೇ ಬೆಂಗಳೂರಿಗೆ ಬಂದಿದ್ವಿ. ಬೆಂಗಳೂರಲ್ಲೇ ನಾವು ಸೆಟ್ಲ್ ಆಗಿದ್ವಿ. ಕಂಪನಿ ಒಂದು ಅರ್ಕಾ ಡೆವಲಪರ್ಸ್, ಇನ್ನೊಂದು ಆದಿತ್ಯ ಬಿಲ್ಡರ್ಸ್. ಡೈಲಿ ಪ್ರೊಟೆಕ್ಷನ್ನು 5:30 ಎದ್ದೋಳೋದು, ಜಿಮ್ಮು ವಾಕಿಂಗ್ ಮಾಡ್ಕೊಳ್ಳೋದು, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ತಿಂದ್ಕೊಂಡು 9:30ಗೆ ಇಲ್ಲೇ ನಿಯರ್ ಬೈ ನಮ್ಮದು ಒಂದು 1 ಕಿಲೋಮೀಟ್ರಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನನಗೆ 12 ಇಯರ್ಸ್ ಬ್ಯಾಕು ಎಲ್ತ್ ಚೆಕಪ್ ಮಾಡೋಕ್ಕೆ ಹೋದೆ. ಎಕೋ ಚೆಕ್ ಮಾಡಿದಾಗ ಅವಾಗ ನಿಮ್ಗೊಂದು ವಾಲ್ಲು ಸ್ವಲ್ಪ ಪ್ರಾಬ್ಲಮ್ ಇದೆ. ಲಾಕ್ಡೌನಲ್ಲಿ ವಾಕಿಂಗ್ ಮುಗಿಸ್ಕೊಂಡು ರಿಟರ್ನ್ ಬರೋವಾಗ ಜಸ್ಟ್ 1/2 ಕಿಲೋಮೀಟ್ರ್ ಇದೆ ಮನೆಯಿಂದ, ಚೆಸ್ಟ್ ಪೇನ್ ಬಂತು. ಅಪೋದಲ್ಲಿ ಹೋಗಿ ಎಕೋ ಚೆಕ್ ಮಾಡಿದ್ರೆ ಅವ್ರ ಹತ್ರ ಚೆಕ್ ಮಾಡಿದಾಗ ಈ ಥರ ನಿನ್ಗೆ ಪ್ರಾಬ್ಲಮ್ ಇದೆ, ಆದಷ್ಟು ನೀನು ಮುಂದೆ ಆಪ್ರೇಷನ್ ಮಾಡಬೇಕು ಅಂತಂದರು. ಆಪ್ರೇಷನ್ ಅಂದರೆ ಏನು ಪ್ರಾಬ್ಲಮ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ವಾಲ್ ನಿನ್ಗೆ ಈ ಥರ ಪ್ರಾಬ್ಲಮ್ ಇದೆ. ತುಂಬ ಟೆನ್ಷನ್ ಆಯಿತು. ಆವಾಗ ಓಪನ್ ಸರ್ಜರಿ ಅಂತ ಗೊತ್ತಾಗ್ತಾ ಇತ್ತು. ಆವಾಗ ಸ್ವಲ್ಪ ಹೆದರಿಕೆ ಇತ್ತು. 2 ಮಕ್ಕಳದು ಎಜುಕೇಷನ್ನು ಅಂದರೆ ಏನಾದರೂ ಹೆಚ್ಚು ಕಡಿಮೆ ಅಂತಂದ್ರೆ ಮುಂಚೆನೇ ಭಯ ಆಗತ್ತೆ. ಲಾಸ್ಟ್ ಇಯರಿಂದ ಸ್ವಲ್ಪ ವೆಟ್ ಆಗೋದು, ಮಲಗಿದ್ದಾಗ ರಾತ್ರಿ ಹೊತ್ತು 11-12 ಗಂಟೆ